ಯರಗಟ್ಟಿ ತಾಲೂಕಿನಲ್ಲಿ ಅಕ್ರಮ ಆಸ್ತಿ ಕಬಳಿಕೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು. ಕರ್ವೆ ಸಂಘಟನೆ ಸೇರಿ ಸಾರ್ವಜನಿಕರಿಂದ ಆಗ್ರಹ. ನಮಸ್ಕಾರ ವೀಕ್ಷಕರೇ, ಯರಗಟ್ಟಿ ತಾಲೂಕಿನಲ್ಲಿ ಭೂ ಕಬಳಿಕೆ ಗಂಭೀರ ಆರೋಪ. ಹೌದು, ಹಿರಿಯ ನಾಗರಿಕ ಆಸ್ತಿಗೆ ಭೂ ದಾಖಲೆಗಳಲ್ಲಿನ ಅನಿಯಮಗಳ ಮತ್ತು ದುರುಪಯೋಗ ಆರೋಪವನ್ನ ವಿವರಿಸಲಾಗಿದೆ. ಈ ವಿಷಯ ಈಗ ಸಾರ್ವಜನಿಕ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಪ್ರಕರಣ ಯಲ್ಲವ್ವ ಹನುಮಂತ ಹುಕ್ಕೇರಿ ಅವರಿಗೆ ಸೇರಿದ 15 ಎಕರೆ ಜಮೀನು ಕಬಳಿಕೆ ಮತ್ತು ನಕಲಿ ದಾಖಲೆ ಸೃಷ್ಟಿಸಿ ಪರಭಾರ. ಯರಗಟ್ಟಿಯ 71/7 ಸರ್ವೆ ನಂಬರ್ 1 ಎಕರೆ 39 ಗುಂಟೆ, ಯರಗಣವಿಯ 188/5 ಸರ್ವೆ ನಂಬರ್ 1 ಎಕರೆ 7 ಗುಂಟೆ, ಕುರುಬಟ್ಟಿಯ 132/4 ಸರ್ವೆ ನಂಬರ್ 12 ಎಕರೆ 31 ಗುಂಟೆ ಜಮೀನು ಅಕ್ರಮವಾಗಿ ಪರಭಾರೆ ಮಾಡಿರುತ್ತಾರೆ. ನಮ್ಮ ವಾಹಿನಿ ಜೊತೆ ಮಾತನಾಡುತ್ತಾ ಮಾನ್ಯ ಯರಗಟ್ಟಿ ತಹಸೀಲ್ದಾರ್ ಅವರು ಎಂ.ವಿ. ಗುಂಡಪ್ಪ ಗೋಳರು ಜೆ ಫಾರ್ಮ್ ಬಂದ ನಂತರ 7 ದಿನಗಳ ಅವಕಾಶದಲ್ಲಿ ಯಾವುದೇ ತಕರಾರು ಅರ್ಜಿಗಳು ಮಾರಿದವರು, ಕೊಂಡುಕೊಂಡವರು ಅಥವಾ ಇನ್ನಿತರರಿಂದ ಯಾವುದೇ ಅರ್ಜಿಗಳು ಬರದೇ ಕಾರಣ ಸ್ಥಾನಿಕವಾಗಿ ಅಧಿಕಾರಿಗಳು ಮಾಡಿರೋದು ಸರಿ ಇರುತ್ತೆ ಎಂದು ಇದರಲ್ಲಿ ಯಾವುದೇ ತರಹದ ಅಧಿಕಾರಿಗಳ ಕೈವಾಡ ಇರೋದಿಲ್ಲ ಅಂತ ತಿಳಿಸಿದರು. ಸರ್, ಹುಕ್ಕೇರಿ ಅನ್ನೋ ಒಬ್ಬರ ರೈತರದು ಭೂ ಕಬಳಿಕೆಯಾಗಿ ಬೇರೆದಾರ ಫೇಕ್ ಡಾಕ್ಯುಮೆಂಟ್ಸ್ ಹಚ್ಚಿ ಇದನ್ನ ಮಾಡಿದಾರೆ ಅಂತೇಳಿ ನೀವು ಇದನ್ನೆಲ್ಲ ವಿಸ್ತಾರವಾಗತೈತಿ. ಅದ್ರ ಬಗ್ಗೆ ಪತ್ರಿಕೆ ಒಳಗತ್ತು ಮೀಡಿಯಾ ಒಳಗೂ ವಿಸ್ತಾರವಾಗತೈತಿ. ನಿಮ್ಗೆ ಅದ್ರ ಬಗ್ಗೆ ಗಮನಕ್ಕೆ ಏನಾರ ಬಂದೈತಿಲ್ರಿ ಸರ್? ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇವತ್ತು ಬೆಳಗ್ಗೆ ನನಗೆ ಜಿ ಕನ್ನಡ, ಸುವರ್ಣ ನ್ಯೂಸ್ ಮತ್ತು ಅಂದರೆ 24/7 ಬೆಳಗಾವಿ ನ್ಯೂಸ್ ಒಳಗೆ ನಾ ಇವತ್ತು ನೋಡಿದ್ದೀನಿ. ಅತಿ ಪ್ರಕರಣ ಸಂಬಂಧಪಟ್ಟಾಗೆ ಇದ್ರ ಬಗ್ಗೆ ನಾ ಇದನ್ನ ಮಾಹಿತಿ ನೋಡೋದಾತಂದ್ರೆ, ಇದು 6/11/2025 10ನೇ ಒಳಗೆ ಒಂದು ಇದಾಗಿದೆ, ರಿಜಿಸ್ಟ್ರೇಷನ್ ಆಗಿದೆ. ಇದು ರಿಜಿಸ್ಟ್ರೇಷನ್ ಯಲ್ಲವ್ವ ಹನುಮಂತಪ್ಪ ಹುಕ್ಕೇರಿ ಅನ್ನೋದು ಈ ಲ್ಯಾಂಡ್. ಇದು ಈ ನಮ್ಮ ಯರಗಟ್ಟಿ ತಾಲೂಕಿಗೆ. ನಮಸ್ಕಾರ ಎಲ್ರಿಗೂ. ನಾನು ಮಂಜುನಾಥ್ ಹುಕ್ಕೇರಿ ಅಂತ. ನಾನು ಸದ್ಯ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ತಂದೆ ತಾಯಿಯವರು ನಮ್ಮ ಶಿಕ್ಷಣ ಮುಗಿಯೋರಿಗೆ ಯರಗಟ್ಟಿಲಿದ್ದರು. ಇವಾಗ ಸದ್ಯ ಅವರು ತಮ್ಮ ವೃದ್ಧಾಪ್ಯ ಜೀವನವನ್ನು ಗೋಕಾಕ್ ತಾಲೂಕಿನ ಹಿರೇಹಟ್ಟಿ ಗ್ರಾಮದಲ್ಲಿ ಕಳೀತಾ ಇದ್ದಾರೆ. ನಮ್ಮ ತಾಯಿ ಹೆಸರಲ್ಲಿ 3 ಆಸ್ತಿಗಳಿದ್ದಾವೆ. ಯರಗಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ 1 ಎಕರೆ 39 ಗುಂಟೆ, ಯರಗಣವಿ ಗ್ರಾಮದ ವ್ಯಾಪ್ತಿಯಲ್ಲಿ 1 ಎಕರೆ 7 ಗುಂಟೆ ಹಾಗೂ ಕುರುಬಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ 12 ಎಕರೆ 37 ಗುಂಟೆ, ಒಟ್ಟು 15 ಎಕರೆ 37 ಗುಂಟೆ ಜಮೀನು ನಮ್ಮ ತಾಯಿ ಹೆಸರಲ್ಲಿತ್ತು. ಇತ್ತೀಚೆಗೆ ಅಂದರೆ ನವಂಬರ್ 6, 2025 ಈ ಗೋಕಾಕ್ ಮೂಲದ ಭೂಗಳರು ಕೊಟ್ಟಿ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಹಾಗೂ ಕೊಟ್ಟಿ ಮಹಿಳೆಯನ್ನು ಕರ್ಕೊಂಡು ಹೋಗಿ ಅಥಣಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಭೂ ಖರೀದಿ ವರ್ಗಾವಣೆಯನ್ನು ಮಾಡಿಸಿದ್ದಾರೆ. ನಮಗೆ ಕೆವಿಯಟ್ ನೋಟಿಸ್ ಬಂದಾಗಲೇ, ಅಂದರೆ ನಮ್ಮ ತಂದೆ ತಾಯಿಗಳಿಗೆ ಕೆವಿಯಟ್ ನೋಟಿಸ್ ಬಂದಾಗಲೇ ಇದೆಲ್ಲ ಗೊತ್ತಾಗಿದ್ದು. ಆಮೇಲೆ ನವಂಬರ್ 15, 2025 ನಮ್ಮ ತಂದೆ ತಾಯಿಯವರು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಥಣಿ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಭೂ ದಾಖಲಾತಿಗಳನ್ನ ಪರಿಶೀಲಿಸಿದಾಗ ಈ ಪ್ರಕರಣ ಬೆಳಕಿಗೆ ಬಂದದ್ದು. ಆಮೇಲೆ ನಮ್ಮ ತಂದೆ ತಾಯಿಯವರು ಬೆಳಗಾವಿ SP ಅವ್ರನ್ನ ಭೇಟಿಯಾದಾಗ ಅವರು ಅಥಣಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂದರು. ಅದೇ ಥರ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. FIR ಲಾಡ್ಜ್ಡ್, ಕೋರ್ಟ್ ಪ್ರೊಸೀಜರ್ಸ್ ಆರ್ ಗೋಯಿಂಗ್ ಆನ್ ರೈಟ್ ನಾವು. ಈ ಪ್ರಕರಣದಲ್ಲಿ ಭಾಗಿಯಾದವರು ಅಂದರೆ FIRದಲ್ಲಿ ಮೂಲ ಹೆಸರುಗಳೇನಿದ್ದಾವೆ ಅಂದರೆ, ಈ ವರ್ಗಾವಣೆ ಇಡೀ ಆಸ್ತಿ 15 ಎಕರೆ 37 ಗುಂಟೆ ಆಸ್ತಿ ಎಲ್ಲ ವರ್ಗಾವಣೆ ಆಗಿದ್ದು ಚನ್ನಪ್ಪ ದುಂಡಪ್ಪ ಗೌಡಿ ಅನ್ನೋರ ಹೆಸರಿಗೆ. ಅವರು ಅರಬಾವಿ ಮೂಲದವರು. ಹಾಗೆ ಮಲ್ಲಪ್ಪ ಬಿ ಮಲ್ಯಾಗೋಳ್ ರಾಜಾಪುರ್ ಮತ್ತು ನಿಂಗಪ್ಪ ಸಿದ್ದಪ್ಪ ಆರಿ ಇವರೆಲ್ಲ ಸಾಕ್ಷಿದಾರರು. ಒಬ್ಬರು ರಾಜಾಪುರ್ ಮತ್ತು ಇನ್ನೊಬ್ಬರು ಬೆಟಗೇರಿ ಅವರು. ಇನ್ನು 4ನೇವರು ಮಹೇಶ್ ಆರ್ ಕುಲಕರ್ಣಿ ಅವರು ಅಥಣಿ ದಸ್ತು ಬರಹಗಾರರು. ಅವರು ಲೈಕ್ ಹಿ ನೋಸ್ ಎವ್ರಿಥಿಂಗ್, ವಾಟ್ ಆಲ್ ಥಿಂಗ್ಸ್ ಹ್ಯಾಪನ್ಡ್ ಅಟ್ ದಟ್ ಡೇ. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಬೆಳಗಾವಿ SP ಅವರು ಮತ್ತು ಅಥಣಿ PSI ಅವರು ಈ ಪ್ರಕರಣವನ್ನು ಕರೆಕ್ಟಾಗಿ ಭೇದಿಸಿದರೆ, ಅದರ ಇನ್ವೆಸ್ಟಿಗೇಟ್ ಮಾಡಿದರೆ ಇನ್ನೂ ಕೆಲವರ ಹೆಸರುಗಳು ಬರ್ತಾವೆ. ಇದರಲ್ಲಿ ಬಹಿರಂಗ ಆಗುತ್ತೆ. ವಾಟ್ ಐ ಕಾಲ್ ಇಟ್ ಇಟ್ಸ್ ಅ ಬ್ಲಡಿ ಫ್ರಾಡ್ ಕೇಸ್ ವಿಚ್ ನೀಡ್ಸ್ ಟು ಬಿ ಥರೋಲಿ ಇನ್ವೆಸ್ಟಿಗೇಟೆಡ್. 5 ಜನ ಆರೋಪಿತರ ಮೇಲೆ ಅಥಣಿ ಪೊಲೀಸರಿಂದ FIR ದಾಖಲು. ಶಂಕಿತರ ಆರೋಪಿಗಳು ನಿಂಗಪ್ಪ ಸಿದ್ದಪ್ಪ, ಚಿನ್ನಪ್ಪ ದುಂಡಪ್ಪ ಗೌಂಡಿ, ಮಲ್ಲಪ್ಪ ಬಿ ಮಲ್ಯಗೊಳ್ಳ, ನಿಂಗಪ್ಪ ಸಿದ್ದಪ್ಪ ಅರಿ, ಬಾಂಡ್ ರೈಟರ್ ಮಹೇಶ್ ಕುಲಕರ್ಣಿ. ಯರಗಟ್ಟಿ ತಾಲೂಕಿನಲ್ಲಿ ಪ್ರತಿಯೊಬ್ಬ ನಾಗರಿಕರು ತಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಅವಶ್ಯಕತೆ ಇದೆ ಅಂತ ನಾಗರಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ತಮ್ಮ ಹೊಲದ ದಾಖಲೆಗಳನ್ನು ಪರಿಶೀಲಿಸಿ ಎಂದು ನಮ್ಮ ವಾಹಿನಿಯ ವಿನಂತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ಹೀಗೆ ಆಸಕ್ತಿದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ NTV ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.
ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಬೆಂಬಲವೇ ನಮಗೆ ಸ್ಫೂರ್ತಿ.